ಇದ್ರಿ ಶ್ರೀಕಾಂತ್ ಸೇಠ್ ಅವರು ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿದ್ರಿ. ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಯಿತು ಸರ್. ನಮ್ಮ ಸ್ನೇಹಿತರೆ ಶ್ರೀಕಾಂತ್ ಸರು ಹಿಂಗೆ ಹುಟ್ಟುಹಬ್ಬ ಐತೆ ಹಿಂಗೆ ಫೋನ್ ಮಾಡಿ ಕರೆದಾಗ ಖುಷಿ ಆಯಿತು. ಹುಬ್ಳಿಗೆ ಬೇರೆ ಮೊದಲನೇ ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಈ ಕಡೆಗೆ ಇದಕ್ಕೆ ಬಂದಿದೆ, ಹಂಪಿ ಉತ್ಸವಕ್ಕೆ ಬಂದಿದೆ. ಅದಾದಮೇಲೆ ಮೊನ್ನೆ ಇದಕ್ಕೆ ಬಂದಿದೆ, ಇನ್ನೊಂದು ಮೊನ್ನೆ ಹೋಗಿದ್ವಲ್ಲ ದಾವಣಗೆರೆ ಆ ಕಡೆ ಬಂದಿದ್ದೆ. ಈಗ ಹುಬ್ಳಿ, ಅದು ಎಲ್ಲ ಕಾರಣ ಇವರೇ ಸರು. ಹಿಂಗೆ ಹುಟ್ಟುಹಬ್ಬ ಅಂತೇಳಿ ಖುಷಿ ಆಯಿತು. ಅವ್ರ ಬರ್ತಡೆಗೆ ಬಂದು ವಿಶ್ ಮಾಡೋದು ಸಖತ್ ಖುಷಿ ಆಯಿತು ಸರ್. ಆಮೇಲೆ ಕರ್ನಾಟಕ ಜನತೆಗೆ ಒಂದು ಮೆಸೇಜ್ ಕೊಟ್ಟಿದ್ದೀರಿ. ಬಡವ್ರ ಮನೆ ಮಕ್ಕಳು ಪ್ರತಿಭೆ ಇದ್ದರೆ ಬೆಳಿಬೋದು, ಅವರು ಕೂಡ ಸೆಲೆಬ್ರಿಟಿ ಆಗ್ಬೋದು ಅನ್ನೋ ರೀತಿಲಿ ಒಂದು ಕರ್ನಾಟಕಕ್ಕೆ ಮೆಸೇಜ್ ಕೊಟ್ಟಿದ್ದೀರಿ. ಈಗ ಒಂದು ಬಡವನ ಮಗನಾಗಿ ಅಲ್ಲಿದ್ದ ಸ್ಥಾನಕ್ಕೂ ಈಗಿರೋದಕ್ಕೂ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಏನು ಫೀಲ್ ಅನಿಸುತ್ತೆ? ಏನಿಲ್ಲ ಸರ್. ಅಲ್ಲಿ ಬಡವ ಶ್ರೀಮಂತ ಅಂತ ಬರಲ್ಲ, ಅದು ಹೇಳ್ತಾರಲ್ಲ, ಈಗ ಪ್ರತಿಭೆ ಇದ್ರೆ ಯಾರು ಬೇಕಾದರೂ ಬೆಳೀತಾರೆ ಅಷ್ಟೇ. ಅಲ್ಲಿ ಬಡವ ಶ್ರೀಮಂತ ಹೆಂಗೆ ಬರ್ತದೆ? ನಾವು ಸ್ವಲ್ಪ ಸ್ಟಡಿ ಮಾಡಿದ್ವಿ. ನೀವು ಸ್ಟಾರ್ಟಿಂಗೆಲ್ಲ ಯಾರ್ದೋ ಮದುವೆಗೆ ಛತ್ರದಲ್ಲಿ ಹೋಗಿ ಊಟಕ್ಕೆ ಕೂತಾಗ ಸಾಕಷ್ಟು ಅವಮಾನಗಳಾದವು, ಏನೇನೋ ಕಷ್ಟ ಅನುಭವಿಸಿದ್ರಿ ಅಂತ ನಮ್ಗೆ ಗೊತ್ತಾಯಿತು. ಇವಾಗ ಅದರ 1000 ಪಟ್ಟು ಸನ್ಮಾನ ಅನುಭವಿಸ್ತಾ ಇದ್ದೀರಿ. ಸೊ ಆ ಫೀಲನ್ನು ಒಂದು ಸ್ವಲ್ಪ ನಮ್ಮ ವಾಹಿನಿ ಜೊತೆಗೆ ಹಂಚ್ಕೊಳ್ರಿ ಅಂತ ಕೇಳ್ತಾ ಇದ್ದೀವಿ. ಅದೇ ಸರ್. ಈಗ ಅದೆಲ್ಲ ಆದರೆ ಅಲ್ಲ, ಈಗ ನಂದೆಲ್ಲ ಚಿಕ್ತು ಸರ್. ನನಗಾದ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚಿಕ್ತು ಅನಿಸುತ್ತೆ. ಇನ್ನೂ ತುಂಬ ಕಷ್ಟಪಟ್ಟಿರೋರು, ತುಂಬ ಕಷ್ಟದಿಂದ ಮೇಲೆ ಬಂದರು ತುಂಬ ಜನ ಅವ್ರೆ. ಅವ್ರ ಮುಂದೆ ಎಲ್ಲ ಹೋಲ್ಸ್ಕೊಂಡು ನಾನು ತುಂಬ ಚಿಕ್ತು. ಅದೆಲ್ಲ ಆಗಬೇಕು ಸರ್. ಅದಾದರೆ ಅಲ್ವ ಏನೋ ಒಂದು ಆಗೋದು. ಅಂದರೆ ಪ್ರತಿಭೆ ಇದ್ದರೆ ಸಾಮಾನ್ಯ ಜನರು ಕೂಡ ಬೆಳಿಬೋದು ಅನ್ನೋ ಸಂದೇಶ ಕೊಡ್ತೀರಿ. ಹಾಂ ಸರ್. ಅದೇ ಸರ್. ಅಲ್ಲ, ನಾನು ಈಗ ಬೇರೆ ನಾನೇನು ಬೆಳೆದ್ಬಿಟ್ಟಿಲ್ಲ, ಇನ್ನೂ ಬೆಳೀತಾ ಇದ್ದೀನಿ. ಅಲ್ಲ,